ಸರ್ ರಣ ಹೊಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲಬಕ್ ಅಂತ ಹಿಡಿಯೋದು. ಮನೇಲಿರೋದು ಒಂದೇ ಹಲೋ ಸರ್ ನಮಸ್ಕಾರ. ಹೇಳಿ. ನಾನು ರಾಜದಾರಿ ಶ್ರೀನಿವಾಸ್ ಅಂತ ಮಾತಾಡೋದು. ಹಾ ರಾಜದಾರಿ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ಹಾ ರಾಜ್ಯದ ಈಗಷ್ಟೇ ನೋಡಿದ್ವಿ, ಹಾ ಕರ್ನಾಟಕ ರಣಹದ್ದು ಸಂರಕ್ಷಣಾ ಸಮಿತಿಯಿಂದ ದೂರು ಕೊಟ್ಟಿದ್ರಿ ಅಂತೇಳಿ DFOಗೆ. ಹಾ ಹೌದು. ಯಾಕೆ ಸರ್, ಏನಾಯ್ತು, ಏನಂತ ಆಕ್ಷೇಪ ಏನು ಸಹ ಕಲರ್ಸ್ ಅಲ್ಲಿ? ಅದು ಒಂದು ಎಪಿಸೋಡ್ ಬರುತ್ತೆ, ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಇದೆ ನೋಡಿ, ಅದು ಎಪಿಸೋಡ್. ಅದ್ರಲ್ಲಿ ಅದೇ ರಣಹದ್ದು ಫೋಟೋ ಬಂದಾಗ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮಿಗೆ ಲಬಕ್ ಅಂತ ಹಿಡಿಯೋದು ಅಂತ ಒಂದು ಅದೇ ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಬೇಟೆ ಆಡುವಂತ ಚಾಕಚಕ್ಯತೆ ಇದೆ ಅಂತ. ಹಾ ಹೌದು, ಬಟ್ ಆದ್ರೆ ವಾಸ್ತವವಾಗಿ ರಣಹದ್ದುಗಳು ಬೇಟೆ ಆಡೋದಿಲ್ಲ. ಬೇಟೆ ಆಡೋದೇ ಇಲ್ವಾ? ಬೇಟೆ ಆಡೋದೇ ಇಲ್ಲ, ಅವು ಸತ್ತ ಪ್ರಾಣಿಗಳ ಇದು ಮಾತ್ರ ತಿನ್ನೋದು ರಣಹದ್ದುಗಳು. ರಣಹದ್ದುಗಳು, ಓಕೆ. ಹೌದು. ಅದ್ರಲ್ಲೂ ಭಾರತದ ಏಕೈಕ ರಣಹದ್ದು ಧಾಮ ನಮ್ಮ ವನ್ಯಜೀವಿ ರಾಮನಗರ ಶ್ರೀ ರಾಮದೇವ್ರ ಬೆಟ್ಟ ಒಂದೇ ಇರೋದು ಇನ್ನೆಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಎಲ್ಲೂ ಇಲ್ಲ. ರಣಹದ್ದುಗಳಿಗಾಗಿ ಅಂತಾನೆ ಅರಣ್ಯ ಇಲಾಖೆಯಿಂದ ಒಂದು ಸಂರಕ್ಷಣಾ ಇದು ಇರೋದು ನಮ್ಮ ಕರ್ನಾಟಕದಲ್ಲಿ. ಅದು ನಮ್ಮ ರಾಮದೇವ್ರ ಬೆಟ್ಟ ಇಲ್ಲಿ ಇರೋದು. ಇತ್ತೀಚೆಗೆ ಅದರ ಸಂತತಿಗಳು ಕೂಡ ಅಷ್ಟೊಂದು ಕಮ್ಮಿ ಆಗ್ತದೆ ಅಲ್ವಾ? ಹೌದೌದು, ಈಗ ಆಲ್ರೆಡಿ 99% ಕಮ್ಮಿ ಹೋಗಿದೆ. ಇವಾಗ ಏನ್ ನಾವು ಕಾಡಲ್ಲಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ, ಇದು ಕೇವಲ 1% ಅಷ್ಟೇ ಇಂಡಿಯಾದಲ್ಲಿ. ಹಾಗಾಗಿ ಇದು ಅಂದ್ರೆ ನಾವು ಏನ್ ಬಯಸ್ತಾ ಅಂದ್ರೆ ಅವರಿಂದ ಅದೇ ಒಂದು ಸರಿಯಾದ ಸಂದೇಶ ಕೊಡೋದ್ರಿಂದ ಒಂದು ಅವೇರ್ನೆಸ್ ಜನರಲ್ ಇದು ಮೂಡುತ್ತೆ ಅಂತ. ಖಂಡಿತ. ಅದು ಏನಂದ್ರೆ ನಾವೇನಂತೀವಿ, ಬೇಟೆ ಆಡೋದು ಅಂದ್ರೆ ನೋಡಿ, ರಣಹದ್ದಿನಾಗಿ ರಣಹದ್ದುಗಳು ಬಂದು ಕುಕ್ಕಿ ತಿಂತವೆ ಅನ್ನೋದು ಎಲ್ಲೋ ಸಿನಿಮಾದಲ್ಲಿ ಒಂದು ಕಾಲ್ಪನಿಕವಾಗಿ ಕೇಳಿರ್ತೀವಿ. ಹೌದೌದು, ನಾನು ಅದು ಹೇಳಿದೀನಿ ಕೆಲವೊಂದು ಚಾನೆಲ್ಗಳಲ್ಲಿ ಅದು ಹಾಕಿಲ್ಲ. ಯಾಕಂದ್ರೆ ಇದು ಸಾಮಾನ್ಯ ಆಗೋಗಿದೆ ಜನರು ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಇದು. ಈವರೆಗೂ ನನಗೆ ಆಶ್ಚರ್ಯ, ದರ್ಶನ್ ಅವ್ರೆ, ಈವರೆಗೂ ನನಗೆ ಆಶ್ಚರ್ಯ, ನನಗೆ 55 ವರ್ಷ, ಈವರೆಗೂ ನನಗೇನ್ ಆಶ್ಚರ್ಯ ಅಂತಂದ್ರೆ, ಪಕ್ಷಿಗಳು ಬೇಟೆ ಆಡ್ತವೆ, ಒಂಚಾಕ್ ಬೇಟೆ ಮಾಡ್ತವೆ. ಅದು ಗಿಡಗಳು ಹದ್ದು ಇರ್ಬೋದು. ಹೌದು, ಹದ್ದು ಇದು ಸಮಯ. ಹದ್ದು, ಗಿಡಗ ಇವೆಲ್ಲ ಬೇರೆ ಬೇರೆವೆ ಪಕ್ಷಿ ಭೇದಗಳು. ಅದರಲ್ಲಿ ರಣಹದ್ದು ಬೇಟೆ ಆಡದೆ ತನ್ನ ಆಹಾರವನ್ನ ಸತ್ತ ಪ್ರಾಣಿಗಳನ್ನ ಮಾತ್ರ ತಿನ್ನುತ್ತೆ ಅಂತ ಹೇಳ್ತಾರೆ. ಸೊ ಇದು ಜನರಿಗೆ ಸಲ್ಬೇಕಾದಂತದ್ದು. ನಮ್ಮ ವಾಹಿನಿ ಮೂಲಕ ನೀವೇನಾದ್ರೂ ಅದನ್ನ ಸರಿಪಡಿಸಿ ಹೇಳುವಂತದ್ದಾದ್ರೆ ಇನ್ನು ಅದನ್ನ ಏನ್ ಹೇಳ್ತೀರಿ ಹೇಳಿ. ಅದೇ ಈಗ ಸಾಮಾನ್ಯವಾಗಿ ಈಗ ನೀವು ಯಾವ್ದೋ ಒಂದು ನ್ಯೂಸ್ ಪೇಪರ್ ನೋಡ್ಬೇಕಾದ್ರೆ ರಾಜಕಾರಣಿಗಳು ಹೋಲಿಸಿರ್ತಾರೆ ರಣಹದ್ದನ್ನ, ಕಿತ್ತು ತಿನ್ನೋ ರಣಹದ್ದುಗಳು ಅಂತೆಲ್ಲ. ಬಟ್ ವಾಸ್ತವವಾಗಿ ಏನಂದ್ರೆ ರಣಹದ್ದುಗಳು ಏನಿರೋ ಸತ್ ಪ್ರಾಣಿಗಳನ್ನ ಮಾತ್ರ, ಅವಕ್ಕೆ ಒಳ್ಳೆ ಐಸೈಟ್ ಇರುತ್ತೆ, ಒಳ್ಳೆ ವಿಷನ್ ಇರುತ್ತೆ. ಅವು ಹಾರಾಡ್ಬೇಕಾದ್ರೆ ಯಾವುದೇ ಒಂದು ಸತ್ತ ಶವ ಕಂಡು ಅದನ್ನ ತಿನ್ನುವಂಥದ್ದು. ಅದು ಇದನ್ನ ತಿಂದು ಪರಿಸರದಲ್ಲಿ ಇವಾಗ ರಣಹದ್ದುಗಳು ಪರಿಸರದಲ್ಲಿ ಇಲ್ಲವಾದ್ರೆ ಏನಾಗುತ್ತೆ ಅಂದ್ರೆ, ಈಗ ಹಳೆ ಕಾಲದಲ್ಲೆಲ್ಲ ಫಸ್ಟ್ ಆಫ್ ಆಲ್ ರಣಹದ್ದುಗಳು ಖಾಲಿ ಆಗೋದಕ್ಕೆ ಕಾರಣ ಏನಂದ್ರೆ ಡೈಕ್ಲೋಫೆನಾಕ್ ಅನ್ನೋ ಒಂದು ನಾನ್ ಸ್ಟೆರಾಯ್ಡ್ ಆಂಟಿ ಇನ್ಫ್ಲಮೇಟರಿ ಡ್ರಗ್, ವೆಟರ್ನರಿ ಡ್ರಗ್. ಇದು ಯಾವಾಗ ಹೆಚ್ಚಾಯ್ತು ಅಂದ್ರೆ, ಈಗ ನಮ್ಮ ಕರ್ನಾಟಕದ ಮೂಲ ತಳಿ ಹಳ್ಳಿಕಾರ್ ನಾಟಿ ಹಸುಗಳು. ಅವಾಗ ಜನ ಏನ್ ಮಾಡ್ಬಿಡ್ತಿದ್ರು ಅಂದ್ರೆ, ಹಸುಗಳು ಸತ್ತರೆ ತಗೊಂಡೋಗಿ ಕೆರೆ ಹತ್ರ ಕಾಡ ಹತ್ರ ಬಿಸಾಕ್ತಿದ್ರು. ರಣಹದ್ದುಗಳು ಮೇನ್ ಆಹಾರನೇ ಇದಾಗಿತ್ತು ಅವಾಗ. ಈಗ ಒಂದು 15-20 ವರ್ಷಗಳ ಹಿಂದೆ ಏನಾಯ್ತು, ಸೀಮೆ ಹಸುಗಳ ಸಂಖ್ಯೆ ಜಾಸ್ತಿ ಆಯ್ತು. ಇವೆಲ್ಲ ಬೇರೆ ದೇಶದ್ದು ಆಗಿರೋದ್ರಿಂದ ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ಇಲ್ಲದೆ ಇರೋ ಕಾರಣ ಇದೆಲ್ಲ ನಾರ್ಮಲ್ ಡೆತ್ ಕಮ್ಮಿನೇ. ಎಲ್ಲ ಡೈಕ್ಲೋಫೆನಾಕ್ ಒಂದು ಕಾಮನ್ ಔಷಧಿ ಕೊಡೋರು. ಇಂತ ಹಸುಗಳಿಗೆ ಔಷಧಿ ಕೊಟ್ಬಿಡ್ತಾರೆ, ಔಷಧಿ ಕೊಡ್ತಿದ್ರು. ಈ ಹಸುಗಳು ಯಾವಾಗ ಫಾರಿನ್ ಹಸುಗಳು ಯಾವಾಗ ಜಾಸ್ತಿ ಆಯ್ತು, ಇವೆಲ್ಲ ಅದೇ ಕಾಯಿಲೆ ಬಂದಾಗ ಇಂಜೆಕ್ಷನ್ ಕೊಡೋದು ಇದೆಲ್ಲ ಜಾಸ್ತಿ ಆಯ್ತು. ಈಗ ಸತ್ತೋದಾಗ ಜನರು ಹಳೆ ಪದ್ಧತಿನೇ ಯೂಸ್ ಮಾಡಿದ್ರು, ತಗೊಂಡೋಗಿ ಕಾಡಲ್ಲಿ. ಸೊ ಇಂತ ಹಸುಗಳ ಶವ ತಿನ್ನುವಂತ ರಣಹದ್ದುಗಳು ಏನಾಯ್ತು, ಸಾಯ್ತಾ ಬಂದ್ವು. ಬಂದು ಏನಾಯ್ತು, ಈಗ 1% ಬಂದಿದೆ ಪಾಪ್ಯುಲೇಷನ್. ಅದೇ ನಾನ್ ಕೇಳಿದ ಮಟ್ಟಿಗೆ ಪಾರ್ಸಿ ಜನಾಂಗದ ಕೆಲವೊಬ್ಬರು ಶವಗಳನ್ನ ಎಲ್ಲೋ ಒಂದು ಮೇಲ್ಗಡೆ ಅದನ್ನ ಟಾಪ್ ನಲ್ಲಿ ಟವರ್ ಆಫ್ ಸೈಲೆನ್ಸ್ ಅಂತ ರಣಹದ್ದುಗಳಿಗೆ, ಈ ತರ ಪಕ್ಷಿಗಳಿಗೆಲ್ಲ ತಮ್ಮ ಶವನ ಮೀಸಲಿಟ್ಬಿಡ್ತಾರೆ. ಅವರು ಬೇಯಿಸೋದಾಗ್ಲಿ ಬೆಂಗಳೂರಲ್ಲಿ ಹೆಬ್ಬಾಳದ ಹತ್ರನೂ ಒಂದಿದೆ. ಹೆಬ್ಬಾಳದ ಹತ್ರನೂ ಇದೆ. ಸೊ ಇದು ವಾಸ್ತವವಾಗಿ ರಣಹದ್ದುಗಳು ಈ ರೀತಿ ಆಗೋದಕ್ಕೆ ಕಾರಣ. ಈಗ ಅಳ್ದಿರೋ ರಣಹದ್ದುಗಳು ಏನಂದ್ರೆ, ಈಗ ಕಾಡು ಪ್ರಾಣಿಗಳು ಹುಲಿ ತಿಂದ್ಬಿಟ್ಟಿರುವಂತದ್ದು, ಚಿರತೆ ತಿಂದ್ಬಿಟ್ಟಿರುವಂತದ್ದು, ಈ ತರ ಪ್ರಾಣಿಗಳ ಶವಗಳ ಮೇಲೆ ಅವಲಂಬಿಯಾಗಿ ಬದುಕಿದ್ದಾವೆ. ಈಗ ನೀವು ರಣಹದ್ದು ಸಂರಕ್ಷಣಾ ಸಮಿತಿ ಅಂತ ಟ್ರಸ್ಟ್ ಏನಿದೆ, ಅದು ರಣಹದ್ದುಗಳನ್ನೇನಾದ್ರೂ ಸಾಕ್ತಾ ಇದೆಯಾ ಅಥವಾ ಏನಾದ್ರು ಪೋಷಣೆ ಏನಾದ್ರು ಮಾಡ್ತಾ ಇದೆಯಾ? ಇಲ್ಲ, ಇದೊಂದು ಸಂರಕ್ಷಣಾ ಟ್ರಸ್ಟ್ ಅಷ್ಟೇ. ಯಾಕಂದ್ರೆ ಇದು ಒಂದು ಕಾಳಜಿ, ಒಂದು ಪ್ರಜ್ಞೆ. ಹೌದು,
ಈ ರಾಮದೇವ್ರ ಬೆಟ್ಟದಲ್ಲಿ ರಣಹದ್ದುಗಳ ಸಂಖ್ಯೆ ಜಾಸ್ತಿ ಇತ್ತು. ಅವಾಗ ರೆಸಾರ್ಟ್ ಮಾಡೋಕೆಲ್ಲ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಹಾ ಎಲ್ಲ ಓಡಾಡಿದ್ರು. ಅವಾಗ ಆ ಟೈಮಲ್ಲಿ ಹೋರಾಟ ಆಗಿ ಒಂದು ಟೀಮ್ ಏನ್ ಕಟ್ಕೊಂತು, ಹಾ ಆ ಟೀಮು ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅಂತ ಶಿವನಂಜಯ್ ಬಹುಶಃ ಅವರಾಗಿರ್ಬೋದು. ಬಹುಶಃ ನಿಮ್ ಸಿಂಸಿ ಅಲ್ಲಿಲ್ಲ ಹೋರಾಟ ಮಾಡಿರ್ಲಿಲ್ಲ ಅಂದ್ರೆ ಅದು ಹ್ಮ್ ರೆಸಾರ್ಟ್ಸ್ ಆಗಿ ಹೋಗ್ತಾ ಇತ್ತು ಹೌದು, ಏನೋ. ರೆಸಾರ್ಟ್ ಆಗೋಗ್ತಿತ್ತು. ಇವಾಗ ಅಂದ್ರೆ ಆ ಇಷ್ಟಕ್ಕಾಗಿ ಒಂದು ಅದ್ಯಾವ್ದು ಶೇಕಡ ಒಂದಿರುವಂತದ್ದು ಅಳಿವಿನಂಚಿನಲ್ಲಿರುವಂತದ್ದು ಅದು ಕೂಡ ಅಳಿಸೋಗ್ತಾ ಅದು ಇತ್ತು. ಕೂಡ ಅಳಿಸೋಗ್ತಿತ್ತು. ನೋಡಿ ಈ ಎಷ್ಟು ಈಗ ಹಾ ಅದ್ಭುತವಾದಂತದ್ದನ್ನ ಉಳಿಸಿದಿರಿ ನೀವು, ಹಾ ಪರಿಸರವನ್ನ ಕಾಪಾಡ್ತಿದ್ದೀರಿ. ನಾವೀಗೆಲ್ಲ ಗಂಡು ಬೇರುಂಡ ಅನ್ನೋದನ್ನ ನಾವು ಅದು ಕಲ್ಪನೆ ಅಂತಾರೆ, ನಿಜಾನ ಅದು ಗೊತ್ತಿಲ್ಲ. ಹಾ ಹೌದು. ಗಂಡು ಬೇರುಂಡ ಇತ್ತೋ ಇಲ್ವೋ ನಮ್ಗೆ ಈಗ ಹ್ಮ್ ಅದ್ರ ನಮ್ಗೆ ಇಲ್ವೇ ಇಲ್ಲ. ಹಾ ಹೌದು. ಶಾರ್ದುಲ ಅಂದ್ರೆ ಹಾಗಾಗಿ ಅದು ಕಲ್ಪನೆ ನಮ್ಗಿಲ್ಲ. ಕೆಲವು ಹಾ ಈ ತರ ಆಗೋದಾಗ ಹ್ಮ್ ನಾವು ಚಿತ್ರಪಟದಲ್ಲಿ ಮಕ್ಕಳಿಗೆ ಮುಂದಿನ ಹ್ಮ್ ಜನಾಂಗಕ್ಕೆ ನಾವು ಅದನ್ನ ತೋರಿಸೋ ಮಟ್ಟಕ್ಕೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಹೌದು. ನಾವು ಪ್ರತಿ ಇಂಟರ್ನ್ಯಾಷನಲ್ ವಲ್ಚರ್ ಅವೇರ್ನೆಸ್ ಡೇ ಅಂತ ಪ್ರತಿ ವರ್ಷ ಸೆಪ್ಟೆಂಬರ್ನ ಮೊದಲನೇ ಶನಿವಾರ ಈ ಪ್ರೋಗ್ರಾಮ್ ಕೂಡ ಮಾಡ್ತೀವಿ ನಾವು. ಎಲ್ಲಿ ಮಾಡ್ತೀರಿ? ರಾಮದೇವ್ರ ಬೆಟ್ಟದ ಹತ್ರನೇ ಅರಣ್ಯ ಇಲಾಖೆ ಮತ್ತೆ ಕರ್ನಾಟಕ ಕಲ್ಚರ್ ಕನ್ಸರ್ವೇಷನ್ ಟ್ರಸ್ಟ್ ಎರಡು ಕೊಲಾಬರೇಟರ್ ಆಗಿ 2014 ಇಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಮಾಡ್ಕೊ ಬಂದಿದೀವಿ. ಹ್ಮ್ ಈ ನಡುವೆ ಇಷ್ಟೆಲ್ಲ ಆಯ್ತಲ್ಲ, ಹಾಗಾಗಿ ಇದು ಮುಂಚೆ ಇನ್ನೂ ಸ್ವಲ್ಪ ಬೇಗನೆ ಆಗ್ಬೇಕಿತ್ತು. ಹೌದು. ನಮ್ ಕಡೆಯಿಂದಾನು ಸ್ವಲ್ಪ ತಡ ಆಯ್ತು. ಇಲ್ಲ, ಇಷ್ಟಾದ್ರೂ ನೀವು ಮಾಡಿದಿರಲ್ಲ, ಇದು ಮಹತ್ತರವಾದ ವಿಷಯ. ನಮ್ಗೆ ಗೊತ್ತೇ ಇಲ್ಲ ಇದು. ನಿಜವಾಗಿ ನಮ್ ಹೌದು. ಹಾ ವೀಕ್ಷಕರಿಗೆ ನಮ್ಗೆ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ಹ್ಮ್ ಸಿನಿಮಾದಲ್ಲಿ ನೋಡ್ತಿದ್ವಲ್ಲ, ಅದು ಬಂದು ಅದನ್ನ ಬಿಟ್ಟು ಅದು ಬಂದು ಕಿತ್ಕೊಂಡ್ ತಿಂದೋಗೋದು ಅದೆಲ್ಲ ಅನ್ಕೊಂತಾ ಇದ್ವಿ ನಾವು. ಗೊತ್ತಿರ್ಲಿಲ್ಲ ಹಾ ನಮ್ಗೆ. ನಿಮ್ಮಿಂದ ಇದು ಹೌದು. ತಿಳಿತು. ಹಾ ಎರಡನೇದಾಗಿ ಏನಂದ್ರೆ, ನಿಮ್ಗೆ ಸರ್ಕಾರದಿಂದ ಏನಾದ್ರು ಸಹಾಯ ಸಿಗ್ತಾ ಇದೆ ಇದಕ್ಕೆ, ಈ ಪರವಾಗಿ ಟ್ರಸ್ಟ್ಗೆ ಸಂಸ್ಥೆಗೆ ಏನಾದ್ರು ಪಾಪ? ಇಲ್ಲ, ಸರ್ಕಾರದಿಂದ ಸದ್ಯಕ್ಕೆ ಯಾವುದು ಆ ತರದ್ದು ಸಿಗ್ತಿಲ್ಲ. ಹಾ ಹಾ ಅದು ಅಲ್ಲದೆ ಈಗ ಇವತ್ತು ನ್ಯೂಸ್ ಚಾನೆಲ್ ಅಲ್ಲಿ ಬಂದ ತಕ್ಷಣನೇ ಬಹಳಷ್ಟು ಜನ ಅದನ್ನ ಬೇರೆ ರೀತಿನೇ ರೋಚಕತೆ. ತಗೋ ಹೋಗ್ತಿದ್ದಾರೆ. ಬೇರೆ ವಿಷಯಗಳಿದಾವೆ ಭಾರತದಲ್ಲಿ ಬೇಕಾಗಿರೋದು. ಇದು ಇದು ಏನೋ ಒಂಥರ ಸಣ್ಣ ತೀರಾ ಕ್ಷುಲ್ಲಕ ನೆಗ್ಲೆಕ್ಟ್. ವಿಚಾರ ಹಾ ಅಂತ ಇದಾರೆ. ಹ್ಮ್ ಇಲ್ಲ ಇಲ್ಲ, ಇದು ಸೂಟ್ ಕ್ಷುಲ್ಲಕವಾದ ಕೇಸ್, ವಿಚಾರ ಅಲ್ಲ ಅದೇ ಇದು. ಸೂಟ್ ಕೇಸ್ ಗಿರಾಕಿಗಳು ಹಾಗೆ ಹೀಗೆ ಅಂತೆಲ್ಲ ಚಿ 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 ಚಿ. ಅಲ್ಲ, ಬಾಯಿ ನೀವೇನೋ ಬಂದಾಗ ನೀವು ಮಾತಾಡ್ತಿದ್ದಾರೆ. ಏನೋ ಹೌದು. ಬಿಗ್ ಬಾಸ್ ಅಲ್ಲಿ ಹೋಗಿ ಅವ್ರಿಗೇನೋ ಹ್ಮ್ ಅದನ್ನ ಮುಚ್ಚಿಸಿ ನಮ್ಗೆ ನ್ಯಾಯ ಕೊಡಿ, ಇದೇನೋ ಅನ್ಯಾಯ ಮಾಡಿದಾರೆ ಅಂತ ಕೇಸ್ ಹಾಕಿಲ್ಲ. ಹೌದು. ಹಾ ನೀವು DFOಕ್ಕೆ ನೀವು ಕೇಸ್ ಕೊಟ್ಟಿದ್ದೀರಾ, ಅವ್ರಿಗೊಂದು ಸರಿಯಾದ ಮಾಹಿತಿ ಕೊಡಿ. ಹಾ ಹೌದು. ಯಾಕೆಂದ್ರೆ ಒಬ್ಬ ಹ್ಮ್ ಸ್ಟಾರು ಎತ್ತರದಂತೆ ಇರುವಂತ ಒಬ್ಬ ವ್ಯಕ್ತಿ, ಅವ್ರನ್ನ ಹ್ಮ್ ಬಹಳಷ್ಟು ಜನ ವೀಕ್ಷಣೆ ಮಾಡ್ತಿರುವಂತ ನಮ್ಮ ವೀಕ್ಷಕರಿಗೆ ಈ ಸಂದೇಶ ತಲುಪಲಿ ಅನ್ನೋದು ನಿಮ್ಮ ಹೌದು. ಸಮಿತಿಯ ಆಶಯ ಅಲ್ವಾ? ಹಾ ಹೌದು ಸರ್, ಅಷ್ಟೇ ಅದ್ರಲ್ಲೇನು ನಮ್ಮ ತಪ್ಪಿಲ್ಲ. ಮುಖ್ಯ ನಾನು ಉದ್ದೇಶ. ಖಂಡಿತ ಹ್ಮ್ ನಾನು ಗೌರವಿಸ್ತೀನಿ. ನಿಮ್ಮ ಹಾ ಏನು ರಣಹದ್ದು ಸಂರಕ್ಷಣಾ ಸಮಿತಿ ಕರ್ನಾಟಕದಲ್ಲಿ ಏನು ರಾಮದೇವರ ಬೆಟ್ಟದಲ್ಲಿ ಇದೆ, ಅದಕ್ಕೆ ಇನ್ನಷ್ಟು ಶಕ್ತಿ ತುಂಬಲಿ. ಇದಕ್ಕೆ ಹೌದು. ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸ್ಬೇಕು. ನಮ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ ನಿಜವಾಗಿ. ಹಾಗೇನೆ ಹೌದು ಸರ್, ಇದು ನೀವು ಇದಕ್ಕೆ ರಾಮದೇವ್ರ ಬೆಟ್ಟ ವಲ್ಚರ್ ಸ್ಯಾಂಚುರಿ ಅಂತ ಆದ್ಮೇಲೆ ಇಲ್ಲಿ ಫಸ್ಟ್ ರಿಸರ್ಚ್ ವರ್ಕ್ ನಂದೇ ಆಗಿರೋದು. ನಾನು ಅವಾಗ ಕುವೆಂಪು ಯೂನಿವರ್ಸಿಟಿಲಿ MSc ಮಾಡ್ತಿದ್ದೆ ವೈಲ್ಡ್ ಲೈಫ್. ಹ್ಮ್ ಸೊ ಆ ಟೈಮಲ್ಲಿ ಈ ವಲ್ಚರ್ ಪಾಪ್ಯುಲೇಷನ್ ಮೇಲೆ ರಿಸರ್ಚ್ ಮಾಡಿರೋದ್ರಿಂದ ಈ ಎಲ್ಲ ವಿಷಯಗಳು ತಿಳಿದು ಬಂದಿದ್ದು, ಯಾಕೆ ಕಮ್ಮಿ ನೋಡಿ, ಆಯ್ತು ಅಷ್ಟು ಶ್ರಮ ವಹಿಸಿ ನೀವು ಏನು. ಹಾ ಅಧ್ಯಯನ ಮಾಡಿ PhD ಎಲ್ಲ ಮಾಡಿರ್ತೀರಿ. ನಾವು ಹೌದು. ಇವತ್ತು ನ್ಯೂಸ್ ಚಾನೆಲ್ ಅವ್ರಿಗೆ ಎಂತೆಂತ ವಿಷಯಗಳು ಬಂದ್ಬಿಡ್ತವೆ. ಕ್ಷುಲ್ಲಕ ವಿಷಯಗಳು, ಸೂಟ್ಕೇಸ್ ಹೌದು. ಗಿರಾಕಿಗಳು, ರೋಲ್ ಕಾಲ್ ಹಾ ಗಿರಾಕಿಗಳು, ಗಂಜಿ ಗಿರಾಕಿಗಳು ಹೋಗ್ತಾರೆ. ಏನೋ ಇದು ಬಿಗ್ ಹೌದು. ಬಾಸ್ ನಿಲ್ಸ್ಬೇಕು ಅಂತ ಹೇಳಿ ಹೋದಾಗ ಅವರೇನೋ ಸೂಟ್ಕೇಸ್ ಕೊಡ್ತಾರೆ. ಈ ತರ ಎಲ್ಲ ಮಾತಾಡಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ಬೇಡ. ಹಾ ಹೌದು. ಖಂಡಿತ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅದ್ರ ಬಗ್ಗೆ. ನೀವೇನು ಅದ್ರ ಬಗ್ಗೆ ಇದಾಗೋದ್ ಬೇಡ. ನೀವು ಹಾ ಮಾಡುವಂತ ಸಮಾಜ ಕಾರ್ಯವನ್ನ ಇದು ಮಾಡಿ, ಎಷ್ಟೋ ಜನ ಯಾವ್ಯಾವ್ದ್ರಲ್ಲೂ PhD ಫಿಲಾಸಫಿ ಮಾಡ್ಕೊಂಡಿದ್ದಾರೆ, ಹೌದು. MPhil ಎಲ್ಲ ಮಾಡ್ಕೊಂಡಿದ್ದಾರೆ. ಹೌದು. ಆದ್ರೆ ನೀವು ಮಾಡಿರುವಂತ ಈ ಅಧ್ಯಯನ ಖಂಡಿತ ನಮ್ಮ ಪರಿಸರಕ್ಕೆ ತೀರಾ ಅಗತ್ಯವಾದ್ದು. ಹೌದು. ಧನ್ಯವಾದಗಳು. ನಿಮ್ ಜೊತೆ ಮಾತಾಡಿ ಬಹಳಷ್ಟು ವಿಷಯ ನಮ್ಗೆ ತಿಳಿತು. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತ ಆ ರಣಹದ್ದಿನ ನಾನಾ ನನಗೆ ಒಂದು ಚಿತ್ರಗಳು ಒದಗಿಸೋಕ್ ಸಾಧ್ಯ ಆಗತ್ತಾ? ಖಂಡಿತ ಸರ್, ಕಳಿಸ್ಕೊಡ್ತೀನಿ. ಖಂಡಿಸಿ. ನಿಮ್ದು ಕೂಡ ಒಂದು ಫೋಟೋ ಕಳಿಸಿ. ನಾನು ಹಾ ಇದನ್ನ ನಮ್ಮ ಚಾನಲ್ ಅಲ್ಲಿ ಹಾಕಿ ಇದು ಸಂದೇಶ ಏನಿದೆ ಅದನ್ನ ಹಾ ಸರ್. ಖಂಡಿತ ತಲುಪೋಗ್ ಮಾಡ್ತೀನಿ. ಹಾ ತುಂಬಾ ನಿಮ್ಮ ಸಮಯ, ಅತ್ಯಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ಹಾ ಸರ್, ಇದೇ ನಂಬರ್ ಕಳಿಸ್ಲಾ? ಇದೇ ನಂಬರ್ ದಯಮಾಡಿ ಕಳಿಸಿ ಪ್ಲೀಸ್. ಹಾ ಓಕೆ ಸರ್. ನಮಸ್ಕಾರ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.